ತಮಿಳುನಾಡು ರಾಜಕೀಯವನ್ನೇ ಬೆಚ್ಚಿ ಬೀಳಿಸಿದ ತಳಪತಿ ವಿಜಯ್ ಅವರ ಹತ್ರ ಇದೆ ಬರೋಬ್ಬರಿ 624 ಕೋಟಿ ರೂಪಾಯಿ ಆಸ್ತಿ. ಇದು ಬರೀ ಹಣವಲ್ಲ, ಒಂದು ಸಾಮ್ರಾಜ್ಯ. ತಿಂಗಳಿಗೆ ಬರೋಬ್ಬರಿ 15 ಕೋಟಿ ರೂಪಾಯಿ ಸಂಪಾದನೆ. ಒಬ್ಬ ನಟನ ವಾರ್ಷಿಕ ಆದಾಯ ದೊಡ್ಡ ಉದ್ಯಮಿಗಳಿಗೂ ಸವಾಲು ಹಾಕುವಂತಿದೆ. 15,000ಕ್ಕೆ ತಗೊಂಡಿದ್ದ ಒಂದು ಸಣ್ಣ ಜಾಗದ ಬೆಲೆ ಇವತ್ತು ಎಷ್ಟು ಗೊತ್ತಾ? ರಿಯಲ್ ಎಸ್ಟೇಟ್ ನಲ್ಲಿ ವಿಜಯ್ ಮಾಡಿರೋ ಮ್ಯಾಜಿಕ್ ಕೇಳಿದ್ರೆ ನೀವು ದಂಗಾಗ್ತೀರಾ. ಒಂದೆಡೆ 6 ಕೋಟಿ ರೂಪಾಯಿಯ ಐಷಾರಾಮಿ ಕ್ಯಾರವಾನ್, ಇನ್ನೊಂದೆಡೆ ಸಾಮಾನ್ಯ ಟಿವಿಎಸ್ ಎಕ್ಸೆಲ್ ಮೊಪೆಡ್. ವಿಜಯ್ ಅವರ ಗ್ಯಾರೇಜ್ ನಲ್ಲಿರೋ ಈ ವಿಚಿತ್ರ ಸಂಗ್ರಹದ ಹಿಂದಿನ ಕಥೆ ಏನು? ವಿಜಯ್ ಕೇವಲ ಸಿನಿಮಾದಿಂದ ಮಾತ್ರ ಹಣ ಗಳಿಸ್ತಾ ಇಲ್ಲ. ಇವರು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ 75 ಕೋಟಿಗೂ ಅಧಿಕ ಸಾಲ ಕೊಟ್ಟಿದ್ದಾರೆ. ಒಬ್ಬ ನಟ ಬ್ಯಾಂಕರ್ ಆಗಿ ಬದಲಾಗಿದ್ದು ಹೇಗೆ? ಬಹಳಷ್ಟು ಜನ ಆಸ್ತಿಯನ್ನ ಸೈಟು ಅಥವಾ ಫ್ಲಾಟ್ ರೂಪದಲ್ಲಿ ಇಡ್ತಾರೆ. ಆದ್ರೆ ವಿಜಯ್ ಅವರ ಹತ್ರ ಯಾವಾಗ್ಲೂ 213 ಕೋಟಿ ರೂಪಾಯಿ ನಗದು ಹಣ ರೆಡಿಯಾಗಿರುತ್ತೆ. ಅಷ್ಟೊಂದು ಹಣವನ್ನ ಅವರು ಎಲ್ಲಿಟ್ಟಿದ್ದಾರೆ? ಚುನಾವಣಾ ಆಯೋಗಕ್ಕೆ ತಳಪತಿ ವಿಜಯ್ ಸಲ್ಲಿಸಿರೋ ಆ 27 ಪುಟಗಳ ರಿಪೋರ್ಟ್ ನಲ್ಲಿ ಏನೇನಿದೆ? ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ರಿಯಲ್ ಲೈಫ್ ನಲ್ಲೂ ವಿಜಯ್ ಕಲೆಕ್ಷನ್ ಕಿಂಗ್ ಆಗಿದ್ದರ ಕಂಪ್ಲೀಟ್ ಕಹಾನಿ ಈ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಚಂದ್ರಶೇಖರನ್ ಜೋಸೆಫ್ ವಿಜಯ್. ಮೊನ್ನೆವರೆಗೂ ಈ ವ್ಯಕ್ತಿ ಸೌತ್ ಸಿನಿಮಾ ಇಂಡಸ್ಟ್ರಿಯ ಸೂಪರ್ ಸ್ಟಾರ್, ಕಲೆಕ್ಷನ್ ಕಿಂಗ್, ಕೋಟ್ಯಂತರ ಅಭಿಮಾನಿಗಳ ಪಾಲಿಗೆ ತಳಪತಿ. ಆದ್ರೆ ಈಗ ತಮಿಳುನಾಡು ರಾಜಕಾರಣದ ಹೊಸ ಪವರ್ ಹೌಸ್. ಬಹುತೇಕ ತಮಿಳುನಾಡಿನ ಹೊಸ ಸಿಎಂ ಕೂಡ ಆಗ್ತಾ ಇದ್ದಾರೆ. ಆದ್ರೆ ಇವತ್ತು ನಾವು ವಿಜಯ್ ಸಿನಿಮಾಗಳ ಬಗ್ಗೆ ಅಥವಾ ಅವರ ರಾಜಕೀಯ ಭಾಷಣದ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಬದಲಾಗಿ ಈ ಸೂಪರ್ ಸ್ಟಾರ್ ನಿರ್ಮಿಸಿರುವ ಬೃಹತ್ ಆರ್ಥಿಕ ಸಾಮ್ರಾಜ್ಯದ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ತಾ ಇದ್ದೀವಿ. ಒಂದು ವೇಳೆ ನಾನು ನಿಮಗೆ ವಿಜಯ್ ಅವರು ಬರೋಬ್ಬರಿ 624 ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಅಂತ ಹೇಳಿದ್ರೆ ನಿಮಗೆ ನಂಬೋಕ್ಕಾಗತ್ತಾ? ಹೌದು, ನೀವು ಕೇಳಿದ್ದು ನಿಜ. ಈ ಆರ್ಥಿಕ ಸಾಮ್ರಾಜ್ಯದಲ್ಲಿ ಲಿಕ್ವಿಡ್ ಕ್ಯಾಶ್ ಇದೆ, ಐಷಾರಾಮಿ ಕಾರುಗಳಿವೆ, ಸಾವಿರಾರು ಪಟ್ಟು ಬೆಲೆ ಏರಿರುವ ರಿಯಲ್ ಎಸ್ಟೇಟ್ ಇದೆ, ಕೆಜಿ ಗಟ್ಲೆ ಚಿನ್ನ ಇದೆ, ಮತ್ತು ಅಚ್ಚರಿಯ ವಿಷಯ ಅಂತ ಹೇಳಿದ್ರೆ ಅವರು ಕೋಟ್ಯಂತರ ರೂಪಾಯಿಯನ್ನ ಸಾಲವಾಗಿಯೂ ಕೂಡ ನೀಡಿದ್ದಾರೆ. ಅವರ ಈ ರಹಸ್ಯ ಆಸ್ತಿಯ ವಿವರಗಳು ಈಗ ಅಧಿಕೃತವಾಗಿ ಹೊರಬಿದ್ದಿವೆ. ಅವರು ಈ ಇನ್ಸೇನ್ ಫಾರ್ಚೂನ್ ಅನ್ನ ಹೇಗೆ ಬಿಲ್ಡ್ ಮಾಡಿದ್ರು, ವಿಜಯ್ ಅವರು ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ, ಅವರ ಫೇವರೇಟ್ ಹೂಡಿಕೆ ಆಯ್ಕೆ ಯಾವುದು, ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ, ಬನ್ನಿ ಎಲ್ಲವನ್ನ ಕೂಡ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ನಿಮಗೆಲ್ಲ ತಿಳಿದಿರೋ ಹಾಗೆ ವಿಜಯ್ ಅವರು ತಮ್ಮದೇ ಆದ ತಮಿಳಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಪಕ್ಷವನ್ನ ಕಟ್ಟಿ ರಾಜಕೀಯಕ್ಕೆ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಇವರ ಪಕ್ಷ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ. ಆದ್ರೆ ರಾಜಕೀಯಕ್ಕೆ ಬರೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ, ಅದು ನಿಮಗೂ ಕೂಡ ಗೊತ್ತು. ಅಲ್ಲಿ ಪಾರದರ್ಶಕತೆ ಅನ್ನೋದು ಮುಖ್ಯ. ಚುನಾವಣಾ ಆಯೋಗಕ್ಕೆ ವಿಜಯ್ ಅವರು ಸಲ್ಲಿಸಿರುವ ಸುಮಾರು 27 ಪುಟಗಳ ಅಫಿಡವಿಟ್ ಅಥವಾ ಪ್ರಮಾಣ ಪತ್ರದಲ್ಲಿ ವಿಜಯ್ ಅವರು ತಮ್ಮ ಪ್ರತಿಯೊಂದು ರೂಪಾಯಿ ಲೆಕ್ಕವನ್ನ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿಯವರೆಗೆ ಜನರಿಗೆ ವಿಜಯ್ ಅವರ ಸಂಭಾವನೆ ಬಗ್ಗೆ ಮಾತ್ರ ಗೊತ್ತಿತ್ತು. ಆದ್ರೆ ಈ ದಾಖಲೆಗಳಿದಾವಲ್ಲ, ಇದು ಅವರ ಹಣಕಾಸಿನ ಶಕ್ತಿ ಎಷ್ಟು ದೊಡ್ಡದು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿದೆ ಅಂತ ಹೇಳ್ಬೋದು. ವಿಜಯ್ ಅವರು ಕೇವಲ ನಟನಾಗಿ ಉಳಿದಿಲ್ಲ, ಬದಲಾಗಿ ಅವರು ಒಬ್ಬ ದೊಡ್ಡ ಉದ್ಯಮಿಯಾಗಿ, ಫೈನಾನ್ಷಿಯರ್ ಆಗಿ ಬೆಳೆದು ನಿಂತಿದ್ದಾರೆ. ಸರಿ, ಈಗ ನಾವು ಆ ನಂಬರ್ಗಳ ಬಗ್ಗೆ ಮಾತಾಡೋಣ. ವಿಜಯ್ ಅವರ ಒಟ್ಟು ಆಸ್ತಿಯ ಮೌಲ್ಯ ಬರೋಬ್ಬರಿ 624 ಕೋಟಿ ರೂಪಾಯಿ. ಇದನ್ನ ಕೇಳಿದ್ರೆ ಒಂದು ಕ್ಷಣ ಯಾರಿಗಾದ್ರೂ ತಲೆ ಸುತ್ತು ಬರುವುದು ಗ್ಯಾರಂಟಿ. ಆದ್ರೆ ಈ 624 ಕೋಟಿಯನ್ನ 2 ಭಾಗಗಳಾಗಿ ವಿಂಗಡಿಸಬಹುದು. ಹೇಗೆ ನೋಡಿ, ಮೊದಲನೇದು ಮೂವೇಬಲ್ ಅಸೆಟ್ಸ್, ಚರಾಸ್ತಿಗಳು. ಇದರ ಒಟ್ಟು ಮೌಲ್ಯ 404 ಕೋಟಿ ರೂಪಾಯಿ. ಇದರಲ್ಲಿ ಅವರ ಬ್ಯಾಂಕ್ ಬ್ಯಾಲೆನ್ಸು, ಎಫ್ ಡಿಗಳು, ಕಾರುಗಳು ಮತ್ತು ಚಿನ್ನಾಭರಣಗಳು ಕೂಡ ಸೇರಿವೆ. ಇನ್ನು ಎರಡನೇದು ಇಮ್ಮೂವೇಬಲ್ ಅಸೆಟ್ಸ್ ಅಂದ್ರೆ ಸ್ಥಿರಾಸ್ತಿಗಳು. ಇದರ ಮೌಲ್ಯ 220 ಕೋಟಿ ರೂಪಾಯಿ. ಅಂದ್ರೆ ಅವರು ಹೊಂದಿರುವಂತಹ ಭೂಮಿ, ಮನೆ ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಗಳು. ಇಷ್ಟೇ ಅಲ್ಲ, ಅವರ ವಾರ್ಷಿಕ ಆದಾಯದ ಬಗ್ಗೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಕೇವಲ ಒಂದೇ ವರ್ಷದಲ್ಲಿ ವಿಜಯ್ ಅವರು ಬರೋಬ್ಬರಿ 184.53 ಕೋಟಿ ರೂಪಾಯಿಯನ್ನು ಗಳಿಸಿದ್ದಾರೆ. ಅಂದ್ರೆ ತಿಂಗಳಿಗೆ ಸರಿಸುಮಾರು 15 ಕೋಟಿ ರೂಪಾಯಿಗೂ ಅಧಿಕ ಆದಾಯ. ಇದು
ಭಾರತದ ಪ್ರಮುಖ ಉದ್ಯಮಿಗಳ ಆದಾಯಕ್ಕೆ ಸಮನಾಗಿದೆ ಅಂತ ಕೂಡ ಹೇಳ್ಬೋದು. ಈಗ ನಮ್ಗೆಲ್ಲ ಒಂದು ಕುತೂಹಲ ಇರುತ್ತೆ, ಇಷ್ಟೊಂದು ಹಣ ಇದೆಯಲ್ಲ, ಈ ಹಣವನ್ನ ವಿಜಯ್ ಅವರು ಎಲ್ಲಿ ಇಟ್ಟಿದ್ದಾರೆ? ಕೇವಲ ಮನೆಯಲ್ಲಿ ಮಾತ್ರ ಇಷ್ಟ ಹಣವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಲ್ವಾ? ಎಸ್, ವಿಜಯ್ ಅವರ ಹಣಕಾಸಿನ ನಿರ್ವಹಣೆ ನಿಜಕ್ಕೂ ಕೂಡ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಅವರು ತಮ್ಮ ಹೆಚ್ಚಿನ ಹಣವನ್ನ ಲಿಕ್ವಿಡ್ ಕ್ಯಾಶ್ ಅಂದ್ರೆ ಯಾವಾಗ ಬೇಕಾದರೂ ಬಳಸಬಹುದಾದ ರೂಪದಲ್ಲಿ ಇಟ್ಟಿದ್ದಾರೆ. ನೋಡಿ, ಅವರ ವಿವಿಧ ಸೇವಿಂಗ್ಸ್ ಅಕೌಂಟ್ಗಳಲ್ಲಿ ಬರೋಬ್ಬರಿ 213 ಕೋಟಿ ರೂಪಾಯಿ ಇದೆ. ಅಂದ್ರೆ ಅವರ ಬಳಿ ಯಾವಾಗಲೂ ಕೂಡ 100 ಕೋಟಿ ರೂಪಾಯಿ ಕ್ಯಾಶ್ ಅಂದ್ರೆ ಹಣ ರೆಡಿ ಆಗಿರುತ್ತೆ. ಇನ್ನು ಸೇಫ್ಟಿ ಬಗ್ಗೆ ಹೇಳೋದಾದ್ರೆ ಅವರು ತಮ್ಮ ಹಣವನ್ನ ಕೇವಲ ಒಂದೇ ಬ್ಯಾಂಕ್ನಲ್ಲಿ ಇಟ್ಟಿಲ್ಲ, ಸುಮಾರು 100 ಕೋಟಿ ರೂಪಾಯಿಗಳನ್ನ 4 ಬೇರೆ ಬೇರೆ ಪ್ರಮುಖ ಬ್ಯಾಂಕ್ಗಳಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅಂದ್ರೆ FD ಮಾಡಿದ್ದಾರೆ. ಅವುಗಳ ವಿವರ ನೋಡೋದಿದ್ರೆ ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು. ಮೊದಲನೇದು ಇಂದಿರಾನಗರದ ಆಕ್ಸಿಸ್ ಬ್ಯಾಂಕ್ ನಲ್ಲಿ 40 ಕೋಟಿ ರೂಪಾಯಿ ಇದೆ. ಹಾಗೆಯೇ ಎರಡನೇದು ಕೋಡಂಬಾಕಂನ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ನಲ್ಲಿ 25 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಹಾಗೆಯೇ ಮೂರನೇದು ಬೆಸೆಂಟ್ ನಗರದ HDFC ಬ್ಯಾಂಕ್ ನಲ್ಲಿ 20 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ನಾಲ್ಕನೇದು ಶಾಸ್ತ್ರಿ ನಗರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 15 ಕೋಟಿ ರೂಪಾಯಿ FD ಇಟ್ಟಿದ್ದಾರೆ. ನೋಡಿ, ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಕೂಡ ಅವರು ಹೂಡಿಕೆ ಮಾಡುವಾಗ SBI ನಂತಹ ಸರ್ಕಾರಿ ಬ್ಯಾಂಕ್ ಮತ್ತು HDFC ಅಂತಹ ದೊಡ್ಡ ಪ್ರೈವೇಟ್ ಬ್ಯಾಂಕ್ಗಳನ್ನ ಆರಿಸಿಕೊಂಡಿದ್ದಾರೆ. ಅಂದಹಾಗೆ ಅವರು ಶೇರ್ ಮಾರ್ಕೆಟ್ ಅಥವಾ ಈಕ್ವಿಟಿಯಲ್ಲೂ ಕೂಡ ಹೂಡಿಕೆ ಮಾಡಿದ್ದಾರೆ. ಆದರೆ ಅದರ ಮೌಲ್ಯ ಕೇವಲ 19,37,000 ರೂಪಾಯಿ ಮಾತ್ರ. ಇದರ ಅರ್ಥ ಏನು? ವಿಜಯ್ ಅವರಿಗೆ ರಿಸ್ಕ್ ಇರೋ ಕಡೆ ಹೂಡಿಕೆ ಮಾಡೋದಕ್ಕಿಂತ ಸೇಫ್ಟಿ ಇರೋ ಕಡೆ ಅಂದ್ರೆ FDಗಳಲ್ಲಿ ಹಣ ಇಡೋದು ಅಂದ್ರೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ. ನೋಡಿ, ವಿಜಯ್ ಅವರು ಎಷ್ಟು FD ಇಟ್ಟಿದ್ದಾರೆ ಅಂತ ಹೇಳ್ತಾ ಇರಬೇಕಿದ್ರೆ ನನಗೆ ಅಂದ್ರೆ ಈ FD ಅಂತ ಹೇಳಿ ಬಂದಾಗ ಒಂದು ವಿಷಯ ನೆನಪಾಗ್ತಾ ಇದೆ, ಅದನ್ನು ನಾನು ನಿಮಗೆ ಹೇಳಲೇಬೇಕು. ನಿಮಗೂ ಕೂಡ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗ್ಬೋದು. ನೋಡಿ, ಇತ್ತೀಚೆಗೆ ಚಿನ್ನದ ಬೆಲೆ ಮತ್ತು ಷೇರು ಮಾರುಕಟ್ಟೆಯಲ್ಲಿನ ಏರಿಳಿತಗಳ ನಂತರ ಪ್ರತಿಯೊಬ್ಬರು ಸುರಕ್ಷಿತ ಮತ್ತು ಹೆಚ್ಚಿನ ಬಡ್ಡಿ ದರ ಇರುವಂತಹ ಫಿಕ್ಸೆಡ್ ಡೆಪಾಸಿಟ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಎದುರು ನೋಡ್ತಾ ಇದ್ದಾರೆ. ಸೊ ನೀವೇನಾದ್ರೂ ಹೆಚ್ಚಿನ ಬಡ್ಡಿ ಸಿಗುವಂತ FDಯಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ಅಥವಾ ಹೂಡಿಕೆ ಮಾಡಬೇಕು ಅಂತ ಇದ್ರೆ ಪ್ರಸ್ತುತ ಲಭ್ಯ ಇರುವಂತಹ ಅತ್ಯಂತ ಹೆಚ್ಚಿನ ಬಡ್ಡಿ ದರಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೀವೇನಾದ್ರೂ 3 ವರ್ಷಕ್ಕೆ FD ಇಡಬೇಕು ಅಂತ ಹೇಳಿ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ, ಥಿಂಕ್ ಮಾಡ್ತಾ ಇದ್ರೆ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ, ಎಷ್ಟು ಗ್ರೋತ್ ಸಿಗುತ್ತೆ ಅಂತ ಹೇಳುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕ್ರೆಡಿಟ್ ಪೇ ಆಪ್ ಅನ್ನ ಓಪನ್ ಮಾಡಿ. ಕ್ರೆಡಿಟ್ ಪೇ ಆಪ್ ಅನ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡಬಹುದು FD ಅಂತ ಹೇಳುವಂತ ಸೆಕ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಬುಕ್ FD ಎಟ್ 7.5% ಅಂತ ಹೇಳಿ ತೋರಿಸ್ತಾ ಇದೆ, ಪ್ಲಸ್ 1% ಕ್ರೆಡಿಟ್ ಪೇ ಕ್ಯಾಶ್ ಬ್ಯಾಕ್. ಹಾಗಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳುವಂಥದ್ದನ್ನ ನೋಡ್ತಾ ಹೋಗೋಣ. ಸೊ ಅದಕ್ಕೆ ಏನು ಮಾಡಬೇಕು? ಮೊದಲನೇದಾಗಿ ಇಲ್ಲಿ ಬುಕ್ FD ಎಟ್ 7.5% ಅಂತೇಳಿ ತೋರಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ, ಈಗ 25,000 ರೂಪಾಯಿ FD ಅಮೌಂಟ್ ಅಂತೇಳಿ ತೋರಿಸ್ತಾ ಇದೆ. ನೀವು ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ FD ಟೆನ್ಯೂರನ್ನು ಕ್ಲಿಕ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ನೀವು ಎಷ್ಟು ಟೆನ್ಯೂರಿಗೆ FDಯನ್ನು ಇಡ್ತೀರಿ ಅಂತೇಳಿ ಇಲ್ಲಿ ಬೇರೆ ಬೇರೆ ಟೆನ್ಯೂರನ್ನು ಗಮನಿಸ್ತಾ ಇರ್ಬೋದು. 12 ಮಂತ್ಸ್ ಅಂದರೆ 1 ಇಯರು, ಹಾಗೆಯೇ 3 ಇಯರ್ಸು, ಹಾಗೆಯೇ 2 ವರ್ಷ, 10 ಮಂತ್ಸು, ಈ ಥರದ ಬೇರೆ ಬೇರೆ ಟೆನ್ಯೂರ್ ಇದೆ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ಈಗ ನಾನಿಲ್ಲಿ 3 ವರ್ಷದ ಟೆನ್ಯೂರನ್ನು ಕ್ಲಿಕ್ ಮಾಡ್ತೀನಿ. ಸೊ ನೀವು 25,000 ರೂಪಾಯಿ FDಯನ್ನು ಇಲ್ಲಿ 3 ವರ್ಷಕ್ಕೆ ಇಟ್ಟರೆ 6.75% ನಂತೆ ಬಡ್ಡಿಯಂತೆ ನಿಮ್ಮ ಮೆಚುರಿಟಿ ವ್ಯಾಲ್ಯೂ 30,560 ರೂಪಾಯಿ ಆಗುತ್ತೆ. ಹಾಗೆಯೇ ನೆಟ್ ಗೈನ್ಸ್ ಬಂದು 22.24% ಅಂತ ತೋರಿಸ್ತಾ ಇದೆ. ಅಂದ್ರೆ ಇದೇನು ಅಂತ ಹೇಳಿದ್ರೆ ಫೈನಲ್ ಕಾರ್ಪಸ್ ಏನು ಬರುತ್ತಲ್ವಾ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಈ ಪರ್ಸೆಂಟೇಜ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, 1 ವರ್ಷಕ್ಕೆ 6.75% ಅಲ್ವಾ, 3 ವರ್ಷಕ್ಕಾಗುವಾಗ ಅದು ಎಷ್ಟಾಗುತ್ತೆ ಅಂತ ಹೇಳುವಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಇಲ್ಲಿ ಅದನ್ನ ಹೇಳಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವೇನಾದ್ರೂ ಸೀನಿಯರ್ ಸಿಟಿಸನ್ ಆಗಿದ್ರೆ ನೋಡಿ, ಹಿರಿಯ ನಾಗರಿಕರಿಗೆ ಎಷ್ಟು ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳಿದ್ರೆ ಇಲ್ಲಿ FD ರೇಟ್ ಎಷ್ಟು 6.75%, ಅದೇ ಸೀನಿಯರ್ ಸಿಟಿಸನ್ ಆದ್ರೆ 7.25%, ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಸಿಗುತ್ತೆ ಅಂತ ಹೇಳಿ ಇಲ್ಲಿ ನಾವು ಹೇಳ್ಬೋದು. ನೋಡಿ, ಅಸಲಿ ಮ್ಯಾಜಿಕ್ ಇರೋದೇ ಇಲ್ಲಿ. ಪ್ರಸ್ತುತ ದಿನಗಳಲ್ಲಿ ಅಲ್ಪಾವಧಿಯ FDಗಳಲ್ಲಿ ಹೂಡಿಕೆ ಮಾಡೋದು ಅತ್ಯಂತ ಸೂಕ್ತವಾಗಿದೆ. ನೋಡಿ, ಯೂನಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕು ಸಾಮಾನ್ಯ ನಾಗರಿಕರಿಗೆ ವಾರ್ಷಿಕ 7.5% ಬಡ್ಡಿಯನ್ನು ಕೊಡುತ್ತೆ. ಅದೇ ತರ ಹಿರಿಯ ನಾಗರಿಕರಿಗಾದ್ರೆ ಬರೋಬ್ಬರಿ 8% ನಷ್ಟು ಭಾರಿ ಬಡ್ಡಿ ದರವನ್ನ ಹೆಚ್ಚಿಸಿದೆ.
ಅಲ್ಪಾವಧಿಯ FDಗಳಲ್ಲಿ 8% ಬಡ್ಡಿ ದರ ಸಿಗೋದು ತುಂಬಾನೇ ಅಪರೂಪ. ಇದು ನಿಮಗೆ ಗೊತ್ತಿರಲಿ. ಒಂದು ವೇಳೆ ನೀವು ಈ ಯುನಿಟಿ FDಯನ್ನ ಕ್ರೆಡಿಟ್ ಪೇ ಆಪ್ ಮೂಲಕ ಬುಕ್ ಮಾಡಿದ್ರೆ ನಿಮಗೆ ಹೆಚ್ಚುವರಿಯಾಗಿ 1% ಕ್ಯಾಶ್ ಬ್ಯಾಕ್ ಕೂಡ ಸಿಗಲಿದೆ. ಅಂದ್ರೆ ಫಿಕ್ಸೆಡ್ ರಿಟರ್ನ್ಸ್ ಜೊತೆಗೆ ಎಕ್ಸ್ಟ್ರಾ ರಿವಾರ್ಡ್ಸ್ ಕೂಡ ನಿಮಗೆ ಸಿಕ್ಕಿದಂಗ ಆಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಕ್ರೆಡಿಟ್ ಪೇ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಇವತ್ತೇ ಕ್ರೆಡಿಟ್ ಪೇ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲೇ ಆರಾಮವಾಗಿ ಕುಳಿತು ಕೇವಲ 5 ನಿಮಿಷಗಳ ಒಳಗೆ ನಿಮ್ಮ FDಯನ್ನ ಬುಕ್ ಮಾಡಿ. ಕ್ರೆಡಿಟ್ ಪೇ ಆಪ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ. ಇನ್ನು ಮತ್ತೆ ತಳಪತಿ ವಿಜಯ್ ಅವರ ಸಂಪತ್ತಿನ ಬಗ್ಗೆ ಮಾತನಾಡೋದಿದ್ರೆ ಈಗ ನಾವು ವಿಜಯ್ ಅವರ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯದ ಬಗ್ಗೆ ಮಾತಾಡೋಣ. ಇಲ್ಲಿಯೇ ಅಸಲಿ ಮ್ಯಾಜಿಕ್ ಇರೋದು. ವಿಜಯ್ ಅವರ ಬಳಿ ಒಟ್ಟು 220 ಕೋಟಿ ರೂಪಾಯಿ ಮೌಲ್ಯದ ಪ್ರಾಪರ್ಟಿಗಳಿವೆ. ಇದನ್ನ ಕೇಳಿದ್ರೆ ಯಾರಿಗಾದ್ರೂ ಆಶ್ಚರ್ಯ ಆಗುತ್ತೆ. ಮೊದಲನೇದಾಗಿ ವಸತಿ ಆಸ್ತಿಗಳು. ವಸತಿ ಆಸ್ತಿಗಳು ಅಂತ ಹೇಳಿದ್ರೆ ಮನೆಗಳು. ವಿಜಯ್ ಅವರ ಹೆಸರಿನಲ್ಲಿ ಬರೋಬ್ಬರಿ 10 ವಸತಿ ಆಸ್ತಿಗಳಿವೆ. ಇದರ ಇವತ್ತಿನ ಮೌಲ್ಯ ಸುಮಾರು 115 ಕೋಟಿ ರೂಪಾಯಿ. ಅಂದ್ರೆ ಅವರು ಕೇವಲ ಚೆನ್ನೈನಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪ್ರಾಪರ್ಟಿಗಳನ್ನ ಹೊಂದಿದ್ದಾರೆ. ಇನ್ನು ಕಮರ್ಷಿಯಲ್ ಪ್ರಾಪರ್ಟಿಗಳ ಬಗ್ಗೆ ಹೇಳೋದಾದ್ರೆ ವಿಜಯ್ ಅವರ ಬಳಿ 82.8 ಕೋಟಿ ರೂಪಾಯಿ ಮೌಲ್ಯದ ವಾಣಿಜ್ಯ ಕಟ್ಟಡಗಳಿವೆ, ಅಂದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ಗಳಿವೆ. ಇದರಿಂದ ಅವರಿಗೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಬಾಡಿಗೆ ರೂಪದಲ್ಲಿ ಪ್ಯಾಸಿವ್ ಇನ್ಕಮ್ ಬರ್ತಾ ಇದೆ. ಆದ್ರೆ ಎಲ್ಲಕ್ಕಿಂತ ಅಚ್ಚರಿಯ ವಿಷಯ ಏನು ಅಂತ ಹೇಳಿದ್ರೆ ಅವರು ಭೂಮಿ ಮೇಲೆ ಮಾಡಿರುವಂತ ಹೂಡಿಕೆ ನೋಡಿ. ವಿಜಯ್ ಅವರ ಬಳಿ ಸುಮಾರು 22 ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನುಗಳಿವೆ. ಒಂದು ಎಕ್ಸಾಂಪಲ್ ನೋಡಿ, 1997ರಲ್ಲಿ ಅವರು ಅತಿ ಕಡಿಮೆ ಬೆಲೆಗೆ ಅಂದ್ರೆ ಕೇವಲ 15,000 ರೂಪಾಯಿಗೆ ಖರೀದಿಸಿದ ಭೂಮಿಯ ಬೆಲೆ ಇವತ್ತೆಷ್ಟಾಗಿದೆ ಗೊತ್ತಾ? ತಲಾ 10 ಲಕ್ಷ ರೂಪಾಯಿಯನ್ನ ದಾಟಿದೆ. ಆಶ್ಚರ್ಯ ಆಗುತ್ತಲ್ವಾ? ಅಂದ್ರೆ ಸುಮಾರು 25-30 ವರ್ಷಗಳಲ್ಲಿ ಅವರ ಹೂಡಿಕೆ ಎಷ್ಟು ಸಾವಿರ ಪಟ್ಟು ಬೆಳೆದಿದೆ ಅಂತ ಹೇಳಿ ನೀವೇ ಲೆಕ್ಕ ಹಾಕಿ. ಇದು ನಮಗೆ ಒಂದು ದೊಡ್ಡ ಪಾಠ. ಸರಿಯಾದ ಜಾಗದಲ್ಲಿ ಜಮೀನು ತಗೊಂಡ್ರೆ ಅದು ಕಾಲಕ್ರಮೇಣ ನಮಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಆಗುತ್ತೆ ಅನ್ನೋದಕ್ಕೆ ವಿಜಯ್ ಅವರು ಭೂಮಿಯ ಮೇಲೆ ಮಾಡಿರುವಂತಹ ಹೂಡಿಕೆನೇ ಸಾಕ್ಷಿ. ಸರಿ, ಈಗ ಪ್ರತಿಯೊಬ್ಬರಿಗೂ ಇಷ್ಟವಾಗುವಂತ ವಿಷಯ ಅಂತ ಹೇಳಿದ್ರೆ ಅದು ಕಾರುಗಳು. ವಿಜಯ್ ಅವರ ಕಾರ್ ಕಲೆಕ್ಷನ್ ಅಂದ್ರೆ ಅದು ಬರೀ ಕಾರುಗಳಲ್ಲ, ಅದು ವಿಜಯ್ ಅವರ ಲೈಫ್ ಸ್ಟೈಲ್ ನ ಪ್ರತಿಬಿಂಬ. ಅವರ ಒಟ್ಟು ವಾಹನಗಳ ಮೌಲ್ಯ ಸುಮಾರು 13.5 ಕೋಟಿ ರೂಪಾಯಿಗಳು. ಅವರ ಗ್ಯಾರೇಜ್ ನಲ್ಲಿ ಯಾವೆಲ್ಲ ಕಾರುಗಳಿದಾವೆ ಗೊತ್ತಾ? ನೋಡಿ, ಮೊದಲನೇದಾಗಿ 3 ಕೋಟಿ ರೂಪಾಯಿ ಬೆಲೆಯ ಐಷಾರಾಮಿ ಲೆಕ್ಸಸ್ ಕಾರು. ಇದು ರಾಜಗಾಂಭೀರ್ಯಕ್ಕೆ ಹೆಸರಾದಂತ ಕಾರು. ಇದು ವಿಜಯ್ ಅವರ ಗ್ಯಾರೇಜ್ ನಲ್ಲಿದೆ. ಎರಡನೇದಾಗಿ 2 ಕೋಟಿ ರೂಪಾಯಿ ಬೆಲೆಯ ಎಲೆಕ್ಟ್ರಿಕ್ ಸೆಡಾನ್ BMW i7. ಇದು ವಿಜಯ್ ಅವರ ಪರಿಸರ ಕಾಳಜಿ ಮತ್ತು ಟೆಕ್ನಾಲಜಿ ಮೇಲಿನ ಪ್ರೀತಿಯನ್ನ ತೋರಿಸುತ್ತೆ. ಇನ್ನು ಮೂರನೇದಾಗಿ ಶೂಟಿಂಗ್ ಸೆಟ್ ನಲ್ಲಿ ಅವರು ಬಳಸುವಂತ ಟಾಟಾ ಕ್ಯಾರವಾನ್. ಇದರ ಬೆಲೆ ಬರೋಬ್ಬರಿ 6 ಕೋಟಿ ರೂಪಾಯಿ. ಇದು ಒಂದು ಚಲಿಸುವ ಮನೆಯಂತೆಯೇ ಇರುತ್ತೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಕೋಟಿ ಕೋಟಿ ಬೆಲೆಯ ಕಾರುಗಳನ್ನು ಹೊಂದಿರುವಂತ ವಿಜಯ್ ಅವರ ಬಳಿ ಒಂದು ಸಾಮಾನ್ಯ ಮಾರುತಿ ಸ್ವಿಫ್ಟ್ ಕಾರು ಕೂಡ ಇದೆ. ಇಷ್ಟೇ ಅಲ್ಲ, ಒಂದು ಸಾಧಾರಣ TVS XL ಮೊಪೆಡ್ ಕೂಡ ಅವರ ಹೆಸರಿನಲ್ಲಿದೆ. ನೋಡಿ, ಒಬ್ಬ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ತನ್ನ ಹಳೆಯ ದಿನಗಳನ್ನ ಅಥವಾ ಸರಳತೆಯನ್ನ ಮರಿಬಾರದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ? ಮಲ್ಟಿ ಕೋಟಿ ಕಾರುಗಳು ಮತ್ತು ಒಂದು ಸಾಮಾನ್ಯ ಮೊಪೆಡ್. ನೋಡಿ, ಇದನ್ನೇ ವೈವಿಧ್ಯತೆ ಅಥವಾ ರೇಂಜ್ ಅಂತ ಹೇಳೋದು. ಹಣ ಆಯ್ತು, ಕಾರ್ ಆಯ್ತು, ಮನೆ ಆಯ್ತು, ಈಗ ಆಭರಣಗಳ ಸರದಿ. ಭಾರತೀಯರಿಗೆ ಚಿನ್ನ ಅಂತ ಹೇಳಿದ್ರೆ ಒಂಥರ ಎಮೋಷನ್. ವಿಜಯ್ ಕುಟುಂಬ ಕೂಡ ಇದಕ್ಕೆ ಹೊರತಾಗಿಲ್ಲ. ಸ್ವತಃ ವಿಜಯ್ ಅವರ ಬಳಿ 1,20,00,000 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಆಭರಣಗಳಿವೆ. ಇನ್ನು ಅವರ ಪತ್ನಿ ಸಂಗೀತ ಅವರ ಹೆಸರಿನಲ್ಲಿರುವ ಆಸ್ತಿ ವಿವರ ಕೇಳಿದ್ರೆ ಮಹಿಳೆಯರಿಗೆ ಖಂಡಿತವಾಗ್ಲೂ ಅಸೂಯೆ ಆಗ್ಬೋದು ಅಂತ ಅನ್ಸುತ್ತೆ. ನೋಡಿ, ಸಂಗೀತ ಅವರ ಬಳಿ 4 ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನ ಇದೆ ಮತ್ತು 1 ಕೋಟಿ ರೂಪಾಯಿ ಮೌಲ್ಯದ ಹೊಳೆಯುವ ವಜ್ರಗಳಿವೆ, ಅಂದ್ರೆ ಡೈಮಂಡ್ಸ್ ಇದಾವೆ. ಇನ್ನು ಬೆಳ್ಳಿ ಆಭರಣಗಳು ಕೂಡ ಇವೆ. ಒಟ್ಟಾರೆಯಾಗಿ ಹೇಳೋದಿದ್ರೆ ವಿಜಯ್ ಅವರ ಪತ್ನಿಯ ಹೆಸರಿನಲ್ಲಿರುವ ಒಟ್ಟು ಆಸ್ತಿಯ ಮೌಲ್ಯ 15.76 ಕೋಟಿ ರೂಪಾಯಿ. ಅಂದ್ರೆ ವಿಜಯ್ ಅವರು ತಮ್ಮ ಸಂಪತ್ತನ್ನ ಕೇವಲ ತಮ್ಮ ಹೆಸರಿನಲ್ಲಿ ಇಟ್ಟುಕೊಳ್ಳದೇನೆ ಕುಟುಂಬದ ಹೆಸರಿನಲ್ಲೂ ಕೂಡ ಹೂಡಿಕೆ ಮಾಡಿದ್ದಾರೆ. ಇದು ಅವರ ಫ್ಯಾಮಿಲಿ ಸೆಕ್ಯೂರಿಟಿಯ ಒಂದು ಭಾಗ ಅಂತ ಹೇಳ್ಬೋದು. ಇನ್ನು ಈ ವಿಡಿಯೋದ ಅತ್ಯಂತ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ ಹೇಳಿದ್ರೆ ಇದು ನಮಗೆಲ್ಲ ಗೊತ್ತು. ವಿಜಯ್ ಅವರು ಸಿನಿಮಾ ಮಾಡ್ತಾರೆ, ಒಳ್ಳೆ ಹಣ ಗಳಿಸ್ತಾರೆ ಅಂತ. ಆದ್ರೆ ಅವರೊಬ್ಬ ದೊಡ್ಡ ಫೈನಾನ್ಷಿಯರ್ ಕೂಡ ಹೌದು ಅಂತ ಹೇಳಿ ನಿಮಗೆ ಗೊತ್ತಿತ್ತಾ? ನೋಡಿ ಸ್ನೇಹಿತರೆ, ವಿಜಯ್ ಅವರು ಬೇರೆ ಬೇರೆ ವ್ಯಕ್ತಿಗಳಿಗೆ, ಕಂಪನಿಗಳಿಗೆ ಮತ್ತು ಕೆಲವು ದೊಡ್ಡ ಟ್ರಸ್ಟ್ಗಳಿಗೆ ಬರೋಬ್ಬರಿ 75.5 ಕೋಟಿ ರೂಪಾಯಿಯನ್ನ ಸಾಲವಾಗಿ ಕೊಟ್ಟಿದ್ದಾರೆ.
ನೋಡಿ, ಸಾಮಾನ್ಯವಾಗಿ ನಾವೆಲ್ಲ ಬ್ಯಾಂಕ್ನಿಂದ ಸಾಲ ತಗೊಳ್ತೀವಿ. ಆದ್ರೆ ವಿಜಯ್ ಅವರೇ ಒಂದು ಬ್ಯಾಂಕ್ ತರಹ ಕೆಲಸ ಮಾಡ್ತಾ ಇದ್ದಾರೆ. ಹಣವನ್ನ ಕೇವಲ ಬ್ಯಾಂಕ್ ನಲ್ಲಿ ಇಟ್ಟು ಬರುವ ಬಡ್ಡಿಗಿಂತ ಉದ್ಯಮಗಳಿಗೆ ಸಾಲವಾಗಿ ನೀಡಿದಾಗ ಬರುವ ರಿಟರ್ನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳುವಂಥದ್ದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಅವರು ಕೇವಲ ಹಣ ಗಳಿಸ್ತಾ ಇಲ್ಲ, ತಮ್ಮ ಹಣದಿಂದ ಮತ್ತಷ್ಟು ಹಣವನ್ನ ಹೇಗ್ ಮಾಡಬೇಕು ಅನ್ನೋ ಫೈನಾನ್ಷಿಯಲ್ ಸ್ಮಾರ್ಟ್ನೆಸ್ ಅನ್ನ ಹೊಂದಿದ್ದಾರೆ. ಇದನ್ನೇ ನಾವು ಮನಿ ವರ್ಕಿಂಗ್ ಫಾರ್ ಯು ಅಂತ ಕರಿತೀವಿ. ಆದ್ರೆ ನೆನಪಿಡಿ, ಇಷ್ಟೊಂದು ದೊಡ್ಡ ಮಟ್ಟದ ಹಣ ಇದ್ದಾಗ ಅಲ್ಲಿ ಸವಾಲುಗಳು ಕೂಡ ಇರ್ತವೆ. ವಿಜಯ್ ಅವರ ಈ ಹಣಕಾಸಿನ ಪಯಣದಲ್ಲಿ ಎಲ್ಲವೂ ಕೂಡ ಸಿಂಪಲ್ ಆಗಿ, ಸರಳವಾಗಿ, ಸುಗಮವಾಗಿಲ್ಲ. ಅವ್ರ ಮೇಲೆ ಕೆಲವು ತೆರಿಗೆ ವಿವಾದಗಳು ಮತ್ತು ಕಾನೂನು ಹೋರಾಟಗಳು ಕೂಡ ನಡೆದಿವೆ. ಫಾರ್ ಎಕ್ಸಾಂಪಲ್, ಅವರ ಪುಲಿ ಸಿನಿಮಾ ಬಿಡುಗಡೆಯಾದ ಟೈಮ್ ನಲ್ಲಿ ತೆರಿಗೆಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳಾಗಿದ್ದು ನಿಮಗೂ ಕೂಡ ಗೊತ್ತಿರಬಹುದು. ಸೊ ಅದಕ್ಕಾಗಿ ವಿಜಯ್ ಅವರು ಸುಮಾರು 1.5 ಕೋಟಿ ರೂಪಾಯಿ ದಂಡವನ್ನು ಕೂಡ ಎದುರಿಸಬೇಕಾಯಿತು. ಇನ್ನು ಕೆಲವು ಟ್ಯಾಕ್ಸ್ ಮ್ಯಾಟರ್ಗಳು ಇವತ್ತು ಕೂಡ ಕೋರ್ಟ್ ನಲ್ಲಿ ಮೇಲ್ಮನವಿ ಹಂತದಲ್ಲಿದೆ. ಅಂದ್ರೆ ನಾವೇನು ಇದರಿಂದ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸಂಪತ್ತು ಹೆಚ್ಚಾದಂತೆ ಅದರ ಮೇಲಿರುವಂತ ಸರ್ಕಾರದ ಕಣ್ಗಾವಲು, ಸರ್ಕಾರಿ ಕಣ್ಗಾವಲು ಕೂಡ ಹೆಚ್ಚಾಗುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ದೊಡ್ಡ ಆಸ್ತಿಯನ್ನ ಮ್ಯಾನೇಜ್ ಮಾಡೋದು ಅಂತ ಹೇಳಿದ್ರೆ ಅದು ಒಂದು ಸುಲಭ ಅಲ್ಲ, ಅದೊಂದು ದೊಡ್ಡ ಜವಾಬ್ದಾರಿಯ ಕೆಲಸ. ವಿಜಯ್ ಅವರ ಈ 624 ಕೋಟಿ ರೂಪಾಯಿಯ ಜರ್ನಿಯಿಂದ ನಾವು ಏನೇನ್ ಕಲಿಬೇಕು ಅಂತ ಹೇಳಿದ್ರೆ, ನೋಡಿ, ಇದು ಕೇವಲ ಅದೃಷ್ಟದಿಂದ ಬಂದ ಹಣನ ಖಂಡಿತ ಅಲ್ಲ. ಇದೊಂದು ಪಕ್ಕಾ ಪ್ಲಾನ್ಡ್ ಫೈನಾನ್ಷಿಯಲ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ನೋಡಿ, ಅವರು ತಮ್ಮ ಆಸ್ತಿಯನ್ನು ಎಷ್ಟು ಚೆನ್ನಾಗಿ ಡೈವರ್ಸಿಫೈ ಮಾಡಿದ್ದಾರೆ ಅಂತ ಹೇಳಿ. ಮೊದಲನೇದು ರಿಯಲ್ ಎಸ್ಟೇಟ್. ನೋಡಿ, ಸ್ಥಿರತೆಗಾಗಿ ಮತ್ತು ದೀರ್ಘಕಾಲದ ಲಾಂಗ್ ಟರ್ಮ್ ಲಾಭಕ್ಕಾಗಿ ದೊಡ್ಡ ಮಟ್ಟದ ಪ್ರಾಪರ್ಟಿಗಳನ್ನು ಹೊಂದಿದ್ದಾರೆ. ಎರಡನೇದು ಲಿಕ್ವಿಡಿಟಿ. ಯಾವುದೇ ತುರ್ತು ಪರಿಸ್ಥಿತಿಗೆ ಅಥವಾ ರಾಜಕೀಯ ಕೆಲಸಗಳಿಗೆ ಬೇಕಾಗುವಂತೆ ಬ್ಯಾಂಕ್ ನಲ್ಲಿ ಕೋಟ್ಯಂತರ ರೂಪಾಯಿ ಕ್ಯಾಶ್ ಅನ್ನ ಇಟ್ಟಿದ್ದಾರೆ. ಅವ್ರು ಯಾವಾಗ ಬೇಕಾದ್ರೂ ಅದನ್ನ ವಿತ್ಡ್ರಾ ಮಾಡಬಹುದು. ಮೂರನೇದು ಸುರಕ್ಷತೆ. ರಿಸ್ಕ್ ಇಲ್ಲದೆ ಇರುವಂತ ಎಫ್ ಡಿಗಳಲ್ಲಿ 100 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಸುರಕ್ಷತೆ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಹಾಗಂತ ಆಸೆಗಳು. ನಾಲ್ಕನೇದು, ಅದನ್ನ ಕೂಡ ಅವರು ಬಿಟ್ಟಿಲ್ಲ. ನೋಡಿ, ತಮ್ಮ ಇಷ್ಟದ ಐಷಾರಾಮಿ ಕಾರುಗಳಿಗೂ ಕೂಡ ಅವರು ಹಣವನ್ನ ಖರ್ಚು ಮಾಡಿದ್ದಾರೆ. ಐದನೇದು, ಆದಾಯದ ಮೂಲ. ನೋಡಿ, ಕೇವಲ ಸಿನಿಮಾ ನಟನೆ ಮಾತ್ರವಲ್ಲದೆ ಬಾಡಿಗೆ ಮತ್ತು ಸಾಲದ ಮೇಲಿನ ಬಡ್ಡಿಯ ಮೂಲಕ ಅವರು ಪ್ಯಾಸಿವ್ ಇನ್ಕಮ್ ಅನ್ನ, ಅಂದ್ರೆ ಹಣವನ್ನ ಗಳಿಸ್ತಾ ಇದ್ದಾರೆ. ಸೊ ಇದು ನಮಗೆ ಏನು ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ನೀವು ಎಷ್ಟೇ ಹಣ ಗಳಿಸಿದ್ರು ಕೂಡ ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದನ್ನ ನೀವು ಕಲಿಬೇಕು. ವಿಜಯ್ ಅವರ ಈ ಆಸ್ತಿ ವಿವರಗಳು ಅವರೊಬ್ಬ ಶಿಸ್ತಿನ ಹೂಡಿಕೆದಾರ ಅನ್ನೋದನ್ನ ಸಾಬೀತುಪಡಿಸ್ತಾ ಇದ್ದಾವೆ. ಒಬ್ಬ ಸಿನಿಮಾ ಸೂಪರ್ ಸ್ಟಾರ್ ನಿಂದ ಇವತ್ತು ತಮಿಳುನಾಡಿನ ಪ್ರಬಲ ರಾಜಕೀಯ ಶಕ್ತಿಯಾಗಿ ಬೆಳೆದು ನಿಂತಿರುವ ವಿಜಯ್ ಅವರ ಈ ಆರ್ಥಿಕ ಸಾಮ್ರಾಜ್ಯ ನಿಜಕ್ಕೂ ಕೂಡ ಪ್ರತಿಯೊಬ್ಬರನ್ನ ಬೆರಗುಗೊಳಿಸುವಂತಿದೆ. ಇವತ್ತಿಗೆ ಅವರ ಆಸ್ತಿ 624 ಕೋಟಿ ರೂಪಾಯಿ ಇರಬಹುದು. ಆದ್ರೆ ಅವರ ರಾಜಕೀಯ ನಡೆಗಳು ಸಫಲವಾದ್ರೆ ಈ ಸಾಮ್ರಾಜ್ಯ ಇನ್ನು ಯಾವ ಮಟ್ಟಕ್ಕೆ ಬೆಳೆಯಬಹುದು ಅಂತ ಹೇಳುವಂಥದ್ದನ್ನ ಊಹಿಸೋಕು ಕೂಡ ಅಸಾಧ್ಯ. ಸೊ ನಿಮಗೇನನ್ಸುತ್ತೆ ವಿಜಯ್ ಅವರ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ಅವರು ಮಾಡಿರುವಂತಹ ಹೂಡಿಕೆಗಳಲ್ಲಿ ನಿಮಗೆ ಯಾವುದು ಬೆಸ್ಟ್ ಅಂತ ಅನ್ನಿಸ್ತು? ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ನೋಡಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಗೆ ಫೈನಾನ್ಷಿಯಲ್ ಪ್ಲಾನ್ಗಳನ್ನ ಅಥವಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾರೆ ಅಂತ ಹೇಳುವಂಥದ್ದು ಅವ್ರಿಗೂ ಕೂಡ ಗೊತ್ತಾಗ್ಲಿ. ಅದರ ಮೂಲಕ ಅವರು ಕೂಡ ಶಿಸ್ತಿನ, ಅಂದ್ರೆ ಆರ್ಥಿಕ ಶಿಸ್ತಿನ ಜೀವನವನ್ನ ನಡೆಸೋದ್ರ ಮೂಲಕ ಉತ್ತಮ ಜೀವನವನ್ನ ನಡೆಸಲಿ ಅಂತ ಹೇಳುವಂತ ಆಶಯ ನಮ್ದು. ಹಾಗಾಗಿ ದಯವಿಟ್ಟು ಇದನ್ನ ಶೇರ್ ಮಾಡಿ. ಹಾಗೇನೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.